ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಅನ್ನದಾನಿ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ನಾವು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಬಟ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅದರ್ವೈಸ್ ಈ ವಿಚಾರ ತುಂಬ ಹಳೆಯದೇ ಇದೆ. ಈ ಹಿಂದೆ ಕೂಡ ಅನ್ನದಾನಿ ಅವರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬಟ್ ಈಗ ಈ ವಿಚಾರ ಏನು ದಿಶಾ ಸಭೆ ಇದೆ, ದಿಶಾ ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿವೆ ಅವುಗಳನ್ನು ತುಂಬ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಸಂಸದರ ನೇತೃತ್ವದಲ್ಲಿ ಸಭೆಗಳು ನಡೆಯುತ್ತೆ. ಆ ಸಭೆಯನ್ನು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾಡಕ್ಕೆ ಹೊರಟಿದ್ದಾಗ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಗಮನ ಸೆಳೀತಾರೆ, ಪ್ರಸನ್ನ ಕುಮಾರ್ ಅಂತ. ಸೊ ಅವರು ಮಾಜಿ ಶಾಸಕರು ನನ್ನ ಹೆಂಡತಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಅಂದಾಗ ಇದರಲ್ಲಿ ಡೆಫಿನೆಟ್ಲಿ ಏನಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಕಾಲ್ ಮಾಡಿತ್ತು. ಬಟ್ ಅದರ್ವೈಸ್ ಇದು ತುಂಬ ಹಳೆ ವಿಚಾರ. ನ್ಯಾಯಾಲಯಕ್ಕೆ ಒಂದ್ಸರಿ ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ, ಮತ್ತೆ ಈಗ ನ್ಯಾಯ ಬೇಕಂತಿದ್ದಾರೆ. ಬೆಟರ್ ಪ್ರಸನ್ನ ಕುಮಾರ್ ಅವರು ನ್ಯಾಯಾಲಯದ ಮೂಲಕನೇ ಹೋಗೋದು ಒಂದು ಉತ್ತಮವಾದಂಥ ಪರಿಹಾರ ಆಗೋದಕ್ಕೆ ಸಾಧ್ಯ ಇದೆ. ಆ ಕಡೆ ಅನ್ನದಾನಿಯವರು ಇಷ್ಟೆಲ್ಲ ಹೆಸರಿಗೆ ಒಂದು ರೀತಿ ತೊಂದರೆ ಉಂಟಾಗುವಂತಹ ಅಥವಾ ಹೆಸರಿಗೆ ಕಪ್ಪು ಮಸಿ ಬಳಿಯುವಂತಹ ಈ ರೀತಿಯಾದಂಥ ಪ್ರಕರಣಗಳು ಹೊರಗಡೆ ಬಂದಾಗ ಅವರು ಕೂಡ ಮಾತಾಡಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡೋಣ, ನಾವು ಕೂಡ ಕಾಲ್ ಮಾಡಿದ್ವಿ, ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮಾತಾಡ್ತಾರಾ ಅಂತ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಸತಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಈಗ ಆಕೆ ಜೊತೆ ಆಕೆ ಒಂದ್ಸತಿ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿ ಮನೆ ಬಂದಿದ್ದೆ ಅಣ್ಣ. ಆದ್ರೆ ನೀವು ಸಿಕ್ಕಾಗಿಲ್ಲ ಅಣ್ಣ. ಆ ಸತಿ ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ಮನೆ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದಾರಣ್ಣ. ಸತತವಾಗಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಣ್ಣ. ನಿಮ್ ಕಾಲ್ ಮುಗಿತೀನಿ ಅಣ್ಣ. ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಸತಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಈಗ ಆಕೆ ಜೊತೆ ಆಕೆ ಒಂದ್ಸತಿ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿ ಮನೆ ಬಂದಿದ್ದೆ ಅಣ್ಣ. ಆದ್ರೆ ನೀವು ಸಿಕ್ಕಾಗಿಲ್ಲ ಅಣ್ಣ. ಆ ಸತಿ ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ಮನೆ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದಾರಣ್ಣ. ಸತತವಾಗಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಣ್ಣ. ನಿಮ್ ಕಾಲ್ ಮುಗಿತೀನಿ ಅಣ್ಣ. ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ, ಕಾಲ್ ಮುಗಿದ್ರು ತಪ್ಪಿಲ್ಲ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಸತಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಈಗ ಆಕೆ ಜೊತೆ ಆಕೆ ಸರ್ ನಮಸ್ತೆ. ನನ್ನ ಹೆಸರು ಪ್ರಸನ್ನ ಅಂತ, ಮೂಲತಃ ಮಳವಳ್ಳಿಯವನು. ನಾನು ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳ್ಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್. ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ,
ಈಗ ನಾನು ಅದನ್ನು ವಿಚಾರನ ಮಾತಾಡಿದ್ದಕ್ಕೆ ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ, ಅದು ಕಾಲ್ ಡೀಟೇಲ್ಸ್ ಇದೆ, ನನ್ನ ಹತ್ರ ಕೊಡ್ತೀನಿ, ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನ ಕೇಳಿದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು, ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾಡ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ವರ್ಷದಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಸರ್ ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ, ಮೂಲತಃ ಮಳವಳ್ಳಿಯವನು. ನಾನು ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಅನ್ನದಾನಿಯವ್ರ ನಂಬರ್ 9448486599, ಈಕೆ ನಂಬರ್ 8722922689, ನನ್ನ ವೈಫ್ ನಂಬರ್. ಅನ್ನದಾನಿಯವ್ರು ಹೇಳ್ತಾ ಇದ್ದಾರೆ, ನನ್ನ ಇಲ್ಲಿ ಹೈಲೈಟ್ ಮಾಡಿರೋದೆಲ್ಲ ಸರ್ ಆಗಿದೆ ತುಂಬ, ಮಿನಿಮಮ್ 40 ಮಿನಿಟ್ಸು 30 ಮಿನಿಟ್ಸು ನೈಟು. ಇದು ನಾನು ಇಲ್ದಾರ ಟೈಮಲ್ಲಿ ಏನು ಸರ್ ಅನ್ಕೋಬೇಕು? ನಾನೇನು ಅನ್ಕೋಬೇಕು? ಕೇಳಬಾರ್ದು, ಇದನ್ನು ಕೇಳಬಾರ್ದು. ನೀವೇ ಹೇಳಿ ಅಣ್ಣ, ಕೇಳಬಾರ್ದಾ? ಕೇಳಿದ್ದಕ್ಕೆ ನಮ್ಮ ಮೇಲೆ ಡಿಫಾರ್ಮೇಷನ್ ಕೇಸಾ? ಹಂಗಾರೆ ಮಾನಸ್ಥರು ಮಾಡೋ ಕೆಲಸನ ಇದು? ಡಿಫಾರ್ಮೇಷನ್ ಕೇಸ್ ಅಂದ್ರೇನು? ಮಾನ ನಷ್ಟ ಮೊಕದ್ದಮೆ. ಮಾನ ಮಾಡಿರೋರು ಬೇರೆಯವ್ರ ಹೆಂಡತಿಗೆ ಗಂಟೆಗಟ್ಟಲೆ ಫೋನ್ ಮಾಡ್ತಾರಾ? ಏನು ಸರ್ ನ್ಯಾಯ ಇದು? ಕಾರ್ ಫೋಟೋನು ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್, ಅಪಾರ್ಟ್ಮೆಂಟ್ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ಒಳಗೋಗೋದು, ಹಿಂದಕ್ಕೆ ಹೋಗ್ಬಿಟ್ಟು ನಿಧಾನ ಅಪಾರ್ಟ್ಮೆಂಟ್ ಒಳಗೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಪಾರ್ಟ್ಮೆಂಟ್ಗೆ ಹೋಗೋದು. 100% ಅವ್ರದ್ದೇ ಸರ್, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. K01 MG 5732 ಇದು ಹಳೆ ಕಾರು. ಎಲ್ಲ ಬರ್ದಿದ್ದೀನಿ ಸರ್. ಒಬ್ಬರು ಶಾಸಕರ ಮೇಲೆ ಹಂಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಸರ್. ನೋಡಿ ಸರ್, ಅಪಾರ್ಟ್ಮೆಂಟ್ ಪಾರ್ಕಿಂಗಲ್ಲಿ ಆಚೆ ಕಡೆ ಅಂದಾನಿಯವ್ರ ಕಾರ್ ತೋರಿಸಿ, ಶೋ ಮಾಡಿ. K41 MC 7929. ಇರಿ ಸರ್, ಒಂದು ಸೆಕೆಂಡ್ ಸರ್, 2 ನಿಮಿಷ ಇರಿ ಸರ್, ನಿಧಾನ ಮಾಡಿ. ನಾನು ಇದನ್ನು ಅಪೋಸ್ ಮಾಡಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಬಂದರು. ಏನು ಸರ್ ಇದು? ಈ ಥರ ಎಲ್ಲ ಆದರೆ ಹೆಂಗೆ ಸರ್ ಸಾಮಾನ್ಯ ಜನಗಳು ಬದುಕೋದು? ಇವ್ರನ್ನ ನಾವು ಒಪ್ಕೋಬೇಕಾ ಶಾಸಕರು ಅಂತ? ಪ್ರಶ್ನೆ ಮಾಡಬಾರ್ದಾ? ನಾವು ಪ್ರಶ್ನೆ ಮಾಡ್ತೀವಿ ಸರ್, ಪ್ರಶ್ನೆ ಮಾಡ್ಕೊಂಬಂದಿದ್ದೀನಿ ಸರ್, ಮುಂದೆ ಪ್ರಶ್ನೆ ಮಾಡ್ತೀನಿ ಸರ್. ಸರ್ ಅಂದರೆ ಏನಾಯಿತು ಅಂತಂದರೆ ನಾನು ಹೋಗಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಕಾರಲ್ಲಿ ಕೂತಿದ್ದಾರೆ, ನಾನು ನೋಡಿದೆ ಆ ವ್ಯಕ್ತಿನೇ ಅಂತ, ನನಗೆ ಹೋಗೋಕ್ಕೆ ಇಷ್ಟ ಆಗಿಲ್ಲ. ಮೇ ಬಿ ಹೋಗಿದ್ದಿದ್ರೆ ಏನಾರು ಮಾಡಿರೋರು, ಬಟ್ ನನಗೆ ಅದು ಬೇಕಾಗಿತ್ತು.